ಸ್ವಲ್ಪ ದೂರ ಬರಬೇಕು. ಹರಿಕಾರ ನಿರ್ಮಿಸಿದ ನೋಡ ದಯವಿಟ್ಟು ಸಾರ್ವಜನಿಕರ ಸ್ವಲ್ಪ ದೂರ ಬನ್ನಿ. ಕೆಂಪೇಗೌಡ ಎಂದೆಂದಿಗೂ ಅಜರಾಮರ. ಸಾರ್ವಜನಿಕರು ಅವಕಾಶ ಮಾಡಿಕೊಡಿ, ಸ್ವಲ್ಪ ದೂರ ಹೋಗಿ. ಬಹಳ ಹಸಿವಾಗುತ್ತಿದೆ ಎಲ್ಲ. ಇದು ನಿರ್ಜನ ಪ್ರದೇಶ, ಯಾರೂ ಇರುವಂತಿಲ್ಲ. ಮುಂದೆ ಹೋಗಿ ನೋಡುತ್ತೇನೆ. ಹಾ, ಇಲ್ಲಿ ಗುಡಿಸಲೊಂದು ಇದೆ, ಅಲ್ಲಿ ಹೋಗಿ ನೋಡುತ್ತೇನೆ ಯಾರಾದರೂ ಇದ್ದಾರಾ ಎಂದು. ಯಾರಪ್ಪ ನೀನು? ಏನ್ ಬೇಕು ಮಗ? ಅಜ್ಜಿ, ನಾನು ಹೊಯ್ಸಳರ ಬಲ್ಲಾಳ. ನನಗೆ ಬಹಳ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡುವಿರಾ? ಸ್ವಲ್ಪ ಇರು ಮಗ, ನನ್ನ ಹತ್ತಿರ ಬೆಂದ ಕಾಳು ಮಾತ್ರ ಇದೆ, ಅದನ್ನೇ ಕೊಡುತ್ತೇನೆ. ಇಂತಹ ನಿರ್ಜನವಾದ ಪ್ರದೇಶದಲ್ಲಿ ನನ್ನ ಹಸಿವನ್ನು ನೀಗಿಸಿದ್ದೀಯ. ಈ ಪ್ರದೇಶ ಸುಭಿಕ್ಷವಾಗಿರಲಿ. ಅಂದಿನ ಆ ನಿರ್ಜನ ಪ್ರದೇಶವೇ ಈಗಿನ ಹೆಬ್ಬಾಳ. ಅಂದಿನಿಂದ ಆ ಸ್ಥಳಕ್ಕೆ ಬೆಂದಕಾಳೂರು ಎಂದು ಹೆಸರಾಯಿತು. ಉದಯವಾಯಿತು ಬೆಂದಕಾಳೂರೆಂಬ ಬೆಂಗಳೂರು ನಗರ. ಮಿಂಚಿನ ವೇಗಕ್ಕೂ ವೇಗದ ಕೆಂಪೇಗೌಡರ ವಂಶಜರು ಸ್ತ್ರೀ ಗೌರವ ರಕ್ಷಣೆಗಾಗಿ ಪುಂಡ ಪಾಳೇಗಾರರ ಅಟ್ಟಹಾಸವನ್ನು ಅಡಗಿಸಿ ಪ್ರಾಂತ್ಯಗಳನ್ನು ವಿಸ್ತರಿಸಿ ನಿರ್ಮಿಸಿದ ಮಹಾನಗರವೇ ನಮ್ಮ ಬೆಂಗಳೂರು. ಪಡೆಗೆ ನಿತ್ತ ಇವನು, ಮಿತ್ರ ಪಡೆಗೆ ಶಕ್ತಿ ಇವನು, ಸರ್ವಧರ್ಮ ಸಮನ್ವಯ ಇವನು, ಪುರುಷ ಸಿಂಹ ಪರಾಕ್ರಮ ಇವನು, ಕರುನಾಡ ಮಣ್ಣ ಕಲಿ ಕಣ್ಮಣಿ ಮನೆ ಮಗನು. ಕೆಂಪೇಗೌಡ ಕೆಂಪೇಗೌಡ ಕೆಂಪೇಗೌಡ. ಕಾಲಭೈರವ ಹಾಗೂ ನಮ್ಮ ಕುಲದೇವತೆ ಕೆಂಪಮ್ಮನ ವರಪ್ರಸಾದವೇ ಈ ನಮ್ಮ ಮಗ ಕೆಂಪೇಗೌಡ. ದೊರೆಯಾಗಿ ಅಪಾರವಾದ ಕೀರ್ತಿಯನ್ನು ಗಳಿಸುತ್ತಾನೆ. ವಿಜಯನಗರಕ್ಕೆ ವಿದ್ಯಾರಣ್ಯರಂತೆ ನಮ್ಮ ಸಂಸ್ಥಾನಕ್ಕೆ ನೀವು ಗುರುಗಳು. ಸೂಕ್ತ ವಯಸ್ಸಿಗೆ ನಿಮ್ಮ ಗುರುಕುಲದಲ್ಲಿ ನಮ್ಮ ಕುಮಾರನನ್ನು ಸಕಲ ವಿದ್ಯಾಪಾರಂಗತನನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಬಾಮುಗು ಕೆಂಪೇಗೌಡ, ಇಂದಿನಿಂದ ನಮ್ಮ ಗುರುಕುಲದಲ್ಲಿ ನಿನ್ನ ವಿದ್ಯಾಭ್ಯಾಸ
ಆರಂಭವಾಗಲಿ. ಪಾಠ ಪ್ರವಚನಗಳ ಜೊತೆ ಮಲ್ಲಯುದ್ಧ, ಕತ್ತಿ ವರಸೆ, ದೊಣ್ಣೆ ವರಸೆಯ ಅಭ್ಯಾಸ. ಇಂದಿನ ಅಭ್ಯಾಸ ಸಾಕು ಮಕ್ಕಳ, ಎಲ್ಲರೂ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಕಲಿಸಿದ ವಿದ್ಯೆ ಸಾರ್ಥಕವಾಯಿತು. ಮಗು, ನಿನ್ನಿಂದ ಇನ್ನೂ ಅನೇಕ ಮಹತ್ ಕಾರ್ಯಗಳಾಗಬೇಕು. ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆ ನಿನ್ನಿಂದಾಗಬೇಕು. ಅದಕ್ಕಾಗಿ ದೇಶ ಸುತ್ತು, ಕೋಶ ಓದು. ಹೋಗಿ ಬಾ ಮಗು. ಹೌದು, ನಮ್ಮ ಗುರುಗಳು, ನಮ್ಮ ತಂದೆ ತಾಯಿ ಯಾವಾಗಲೂ ಹೇಳ್ತಾ ಇದ್ದರು, ವಿಜಯನಗರದ ವೈಭವ ದೇಶ ವಿದೇಶಗಳ ಮೆಚ್ಚುಗೆ ಗಳಿಸಿದೆ. ಅಲ್ಲಿನ ಅರಮನೆಗಳು, ಗುಡಿಗಳು, ಕಟ್ಟಡಗಳು, ಕೋಟೆಗಳು ಇದನ್ನೆಲ್ಲ ನೋಡಬೇಕೆಂಬುದು ನನ್ನ ಮನದಾಳದ ಇಚ್ಛೆ. ನಾನು ಈಗಲೇ ವಿಜಯನಗರಕ್ಕೆ ಹೊರಡುವೆನು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಎಲ್ಲರನ್ನು ಮಣ್ಣು ಮುಕ್ಕಿಸಿದ್ದಾಯಿತು. ನಿಮ್ಮಲ್ಲಿ ಯಾರಾದರೂ ಗಂಡುಗಲಿಗಳು, ವೀರಕಲಿಗಳು ಇದ್ದೀರಾ? ನಾವಿದ್ದೇವೆ. ಆರಂಭಿಸೋಣವಾ? ಭಲೇ ವೀರ, ಮೆಚ್ಚಿದ ನಿನ್ನ ಪರಾಕ್ರಮವನ್ನು. ನೀನು ನಾಡಪ್ರಭುವಾಗಿ ಪ್ರಸಿದ್ಧನಾಗು. ನಿನ್ನ ಮಹತ್ವಾಕಾಂಕ್ಷೆಯ ಮಹಾನಗರವನ್ನು ನಿರ್ಮಿಸು. ಇದಕ್ಕೆ ನಮ್ಮ ಶುಭ ಹಾರೈಕೆ. ರಾಜಾಧಿರಾಜ ರಾಜರವಿ ತೇಜ ಕನ್ನಡ ಕುಲ ತಿಲಕ ಧನ ಕೀರ್ತಿ ಫಲಕ ಶತದಕ್ಕ ವಿಭುವೆ ಜನಹಂಕ ಪ್ರಭುವೆ ಮಹಾಗಣಿ ಕರ್ತೃ ಬೆಂಗಳೂರ ನಿರ್ಮಾತೃ ಶ್ರೀ 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 ಕೆಂಪೇಗೌಡ ಭೂಪಾಲ ಬಹುಬಲ ಬಹುಬಲ ಬಹುಬಲ. ಈ ಪಟ್ಟಾಭಿಷೇಕಕ್ಕೆ ಕೆಳದಿ, ಬೆಳಗುತ್ತಿ, ಚಿತ್ರದುರ್ಗ, ಸೀರ್ಯ, ಚನ್ನಪಟ್ಟಣ, ಸೋಲೂರಿನ ಪಾಳೆಯಗಾರರು ಹಾಗೂ ವಿಜಯನಗರದ ಪ್ರತಿನಿಧಿಯ ಆಗಮನ. ಭೈರವ ನಾಣ್ಯ ಮುದ್ರಿಸಿ ಚಲಾವಣೆ. ಯಲಹಂಕ ನಾಡಿನ ವಿಸ್ತರಣೆ, ಮಹಾನಗರ ವಿಸ್ತರಣೆಗೆ ಶುಭ ಮುಹೂರ್ತ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಕಂಕಣ ಕೊಟ್ಟನು ಕೆಂಪೇಗೌಡ. ಕನಸಲ್ಲಿ ಬಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಗನ್ಮಾಯಿ. ಗುರಿ ಸೇರು ಉತ್ತರರಾಯಿ ಎಂದು ಬೆಳ್ಳಿ
ಕೊಲ್ಲಿಗೊಂದನು ಬೆಂದಾಗಳು. ಜೋಡೆತ್ತು ಬಂದು ನಿಂತ ಪ್ರದೇಶವೇ ಈಗಿನ ದೊಡ್ಡಪೇಟೆ. ಇಲ್ಲಿಂದ ಮುಂದೆ 4 ದಿಕ್ಕಿಗೂ ನಮ್ಮ ರಾಜ್ಯ ವಿಸ್ತರಣೆಯಾಗಲಿ. 4 ದಿಕ್ಕುಗಳಲ್ಲಿ ಒಕ್ಕಲಿಗನ ಮಿತ್ರ ಎತ್ತುಗಳು ಎಲ್ಲಿ ನಿಲ್ಲುವವೋ ಅದೇ ನಮ್ಮ ಗಡಿಯಾಗಲಿ. ಇದೇ ಬೆಂಗಳೂರು ನಗರದ ಗಡಿ. ಪೂರ್ವಕ್ಕೆ ಹಲಸೂರು, ಪಶ್ಚಿಮಕ್ಕೆ ಕೆಂಪಾಂಬುಧಿ ಕೆರೆ ಏರಿಯ ಮೇಲಿನ ಸೊಂಡೆಕೊಪ್ಪ, ಉತ್ತರಕ್ಕೆ ಯಲಹಂಕ, ದಕ್ಷಿಣಕ್ಕೆ ಆನೇಕಲ್ಲು. ಮಹಾರಾಜರಿಗೆ ಪ್ರಣಾಮಗಳು. ಬಂದ ವಿಷಯ ಏನೆಂದು ಹೇಳಲಿ ಮಹಾಪ್ರಭು, ಕೆಂಪೇಗೌಡರು ರಾಜ್ಯ ವಿಸ್ತರಿಸಿ ಭೈರವ ನಾಣ್ಯವನ್ನು ಮುದ್ರಿಸಿ ತಾನೇ ಚಕ್ರವರ್ತಿ ಎಂದು ಮೆರೆಯುತ್ತಿದ್ದಾನೆ. ವಿಜಯನಗರದ ಕೀರ್ತಿಗೆ ಧಕ್ಕೆ ಬರಬಾರದೆಂದು ತಮ್ಮ ಗಮನಕ್ಕೆ ತಂದಿದ್ದೇವೆ ಪ್ರಭುಗಳೇ. ಓಹೋ, ಹೀಗೋ ವಿಷಯ. ಯಾರಲ್ಲಿ ಈ ಸಂದೇಶವನ್ನು ಕೆಂಪೇಗೌಡರಿಗೆ ತಲುಪಿಸಿ. ವಿಜಯನಗರದಲ್ಲಿ ಕೆಂಪೇಗೌಡರ ಬಂಧನ. ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತದ ಘಟಘಟ ಕುಡಿಯುತ್ತ ತೇಗುವ ರಕ್ತದಲ್ಲೂ ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು, ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು. ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ, ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ. ಚಕ್ರವ್ಯೂಹ ಇದು ಚಕ್ರವ್ಯೂಹ. 5 ವರ್ಷಗಳ ನಂತರ ಚಕ್ರವರ್ತಿ ಅಚ್ಯುತರಾಯ ಹಾಗೂ ಕೆಂಪೇಗೌಡರ ಭೇಟಿ. ಕುಶಲವೇ ಕೆಂಪೇಗೌಡರೇ? ಹೌದು ಮಹಾಪ್ರಭು, ತಾವು ಕ್ಷೇಮವೇ? ಮೊದಲಿನಿಂದಲೂ ನಿಮಗೂ ವಿಜಯನಗರಕ್ಕೂ ಇದ್ದ ಬಾಂಧವ್ಯ ಭಿನ್ನವಾಗಿಲ್ಲವಷ್ಟೇ? ಖಂಡಿತವಾಗಿಯೂ ಇಲ್ಲ. ಆದರೂ ಪ್ರಭುಗಳ ಈ ಸಂಶಯಕ್ಕೆ ಕಾರಣವೇನು? ಭೈರವ ನಾಣ್ಯಗಳ ಚಲಾವಣೆಯ ಉದ್ದೇಶವಾದರೂ ಏನಿತ್ತು? ರಾಜ್ಯದಲ್ಲಿ ಕ್ಷಾಮ ಡಾಮರಗಳಿಂದ ಪ್ರಜೆಗಳು ತತ್ತರಿಸಿದ್ದರು. ಆದ್ದರಿಂದ ಹಿರಿಯರು ಹಾಗೂ ಮಂತ್ರಿಗಳೊಡನೆ ಸಮಾಲೋಚಿಸಿ ಈ ನಿರ್ಧಾರಕ್ಕೆ ಬಂದೆವು. ಈ ಸಾಮ್ರಾಜ್ಯದಿಂದ ದೂರವಿರಲು ಇದೊಂದು ಸನ್ನಾಹವಾಗಿರಬಾರಬೇಕೇ? ಇಲ್ಲ ಮಹಾಪ್ರಭು, ನಾವು ನಿರಂತರವಾಗಿ ವಿಜಯನಗರದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಬಂದಿದ್ದೇವೆ. ಸನಾತನ ಧರ್ಮನಿಷ್ಠೆಗೆ ಯಾವ ರೀತಿಯೂ ಧಕ್ಕೆ ಬಾರದಂತೆ ನಡೆದುಕೊಂಡಿದ್ದೇವೆ. ಧರ್ಮವನ್ನು ಬಿಟ್ಟು ನಾವೆಂದೂ ನಡೆದಿಲ್ಲ. ಇದರ ಮೇಲೆ ಧರ್ಮದೇವತೆ ಇಷ್ಟದಂತಾಗಲಿ. ಭಲೇ ಕೆಂಪೇಗೌಡ, ಭೀತಿಯ ಸೋಂಕು ಇಲ್ಲದ, ಪಾಪದ ಲೇಪವಿಲ್ಲದ ನಿಮ್ಮ ನುಡಿಗೆ ನಾನು ಮಾರು ಹೋದೆ. ನಿಮಗೆ ಶುಭವಾಗಲಿ. ನಿಮ್ಮ ಮಹಾನಗರದ ಕನಸು ನನಸಾಗಲಿ. ಕೆಂಪೇಗೌಡರು ತಮ್ಮ ಸಾಮ್ರಾಜ್ಯಕ್ಕೆ ಬರುವರು. ಅಂದು ವಿಜಯದಶಮಿ. ಬೆಳೆದಿದೆ ನೋಡ ಬೆಂಗಳೂರು ನಗರ, ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ, ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನಸೌಧ. ಹರಿಯುತ್ತಿದೆ